ಎಸ್ ನಮ್ಮದು ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಎಸ್ ಗೈಸ್ ಆಗಿದೆ, ಬನ್ನಿ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಗೈಸ್ ಆ್ಯಂಡ್ ವೀಕೆಂಡ್ ಆಗಿರೋದ್ರಿಂದ ನಾನಿವತ್ತು ಈ ಮಾಸ್ಕ್ನ ಯೂಸ್ ಬ್ರೆಡ್ಡು ರಸ್ಕು ಎಲ್ಲ ತರಿಸಿದ್ದೀನಿ ಆ್ಯಂಡ್ ಎಗ್ ತರಿಸಿದ್ದೀನಿ. ಸೊ ಇವಾಗ ಬ್ರೇಕ್ಫಾಸ್ಟಿಗೆ ಬ್ರೆಡ್ ಆಮ್ಲೆಟ್ ಆ್ಯಂಡ್ ಚಿಕನ್ ತರಿಸಿದ್ದೀನಿ. ಚಿಕನ್ ಬಿರಿಯಾನಿ ಮಾಡಬೇಕು, ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಸ್ಪೆಷಲ್. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಸೊ ನಾನು ABC ಜ್ಯೂಸ್ ಕುಡಿತಾ ಇದ್ದೀನಿ. ಸೊ ಈ ಥರ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ ನಾನು ABC ಜ್ಯೂಸ್. ಸೊ ಎವ್ರಿ ಡೇ ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಗೋದು ಈ ABC ಜ್ಯೂಸಿಂದಾನೆ. ಸೊ ಏನಿಲ್ಲ, ಜಸ್ಟ್ ಒಂದು ಗ್ಲಾಸ್ ತೊಗೊಂಡು 2 ಕ್ಯೂಬ್ಸ್ ಹಾಕ್ಕೊಳ್ತೀನಿ. ಸೊ ನೋಡಿ, ಸೊ 2 ಕ್ಯೂಬ್ಸ್ ಹಾಕ್ಕೊಂಡು ಸ್ವಲ್ಪ ಹಾಟ್ ವಾಟರ್ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ. ಸೊ ನನ್ನ ಡೇ ಈ ಥರನೇ ಸ್ಟಾರ್ಟ್ ಆಗುತ್ತೆ. ಸೊ ರೆಡಿ ಆಗಿದೆ ನೋಡಿ. ಸೊ ಕಾಣಿಸ್ತಾ ಇರೋದಿಲ್ಲ. ಸೊ ಈ ಥರ ಬರುತ್ತೆ ಆ್ಯಂಡ್ ಸ್ಕಿನ್ನಿಗೆ ಎಲ್ಲ ತುಂಬ ಒಳ್ಳೆಯದು, ಹೇರ್ಸಿಗೆ ಎಲ್ಲ ಅಷ್ಟು ಟೇಸ್ಟ್ ಅನ್ಸಲ್ಲ, ಬಟ್ ವಾರ್ಮ್ ವಾಟರ್ ಹಾಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಸೊ ವೀಕೆಂಡ್ ಆದರೆ ನಾನು ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದರೆ ನಂಗೆ ಅದೇ ಆರಾಮಾಗಿ ಫೀಲ್ ಆಗುತ್ತೆ. ಸೊ ಇಲ್ಲಾಂದರೆ ನನಗೆ ಇಲ್ಲಿ ಗಂಟು ಹಾಕೊಂಡು ತಲೆನೋವೆಲ್ಲ ಬಂದುಬಿಡುತ್ತೆ. ಸೊ ಆರಾಮಾಗಿ ಈ ಥರ ಒಂದು ಹಾಕ್ಕೊಂಡ್ರೆ ಸೊ ರಿಲ್ಯಾಕ್ಸ್ ಆಗಿ ಆರಾಮಾಗಿರೋ ಥರ ಫೀಲ್ ಆಗುತ್ತೆ. ಆ್ಯಂಡ್ ವೀಕೆಂಡ್ ಇದ್ದರೂ ನೋ ರೆಸ್ಟ್ ಡೇ. ಸೊ ನಾನು ಇವತ್ತು ವರ್ಕ್ ಮಾಡ್ತಾ ಇದ್ದೀನಿ, ಆ್ಯಕ್ಚುಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಬ್ರೇಕ್ಫಾಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಬಂದು ಬ್ರೆಡ್ ಆಮ್ಲೆಟ್. ಸೊ ಎವ್ರಿ ಸಂಡೇ ನಮ್ಮ ಮನೇಲಿ ಬ್ರೆಡ್ ಆಮ್ಲೆಟ್ ಬ್ರೇಕ್ಫಾಸ್ಟ್ ಆಗಿರುತ್ತೆ. ನಾನು ಬ್ರೌನ್ ಬ್ರೆಡ್ ತರಿಸ್ತೀನಿ. ಸೊ ಪೆಪ್ಪರ್ ಸಾಲ್ಟ್ ಹಾಕ್ತೀನಿ ಅಷ್ಟೇ. ಸೊ ನಾನು ಮಾಡೋದು ಹಿಂಗೆ. ಸೊ ನಾನು ಜಸ್ಟ್ ಪೆಪ್ಪರ್ ಮತ್ತು ಸಾಲ್ಟ್ ಹಾಕ್ತೀನಿ. ಆನಿಯನ್ನು ಟೊಮ್ಯಾಟೊ ಅದು ಏನೂ ಹಾಕೊಳ್ಳಲ್ಲ, ಜಸ್ಟ್ ಪೆಪ್ಪರ್ ಸಾಲ್ಟ್ ಹಾಕ್ತೀನಿ ಸಾಕು. ಇದೇ ಚೆನ್ನಾಗಿರುತ್ತೆ. ಎಸ್ ಆಗಿದೆ. ಸೊ ಇದನ್ನು ನನ್ನ ಹಸ್ಬೆಂಡ್ ಕೊಟ್ಬರ್ತೀನಿ. ಸೊ ನಾನು ಇವಾಗ ABC ಜ್ಯೂಸ್ ಕುಡಿದಿದ್ದೀನಲ್ಲ, ಒಂದು 30 ಮಿನಿಟ್ಸ್ ಆದಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಸೊ ABC ಜ್ಯೂಸ್ ಯಾರಾದರೂ ತೊಗೊಳ್ತೀರಿ, ಸೊ ಇಮಿಡಿಯೇಟಾಗಿ ಏನೋ ತಿನ್ಬೇಡಿ, ಒಂದು 30 ಮಿನಿಟ್ಸ್ ಬಿಟ್ಟು ನೀವು ತಿನ್ನಿ. ಸೊ ನಿಮ್ಮ ಸ್ಕಿನ್ಗೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಎಸ್ ನಮ್ಮದು ಬ್ರೇಕ್ಫಾಸ್ಟ್ ರೆಡಿ ಆಯಿತು ಆ್ಯಂಡ್ 30 ಮಿನಿಟ್ಸ್ ಆಯಿತು. ಸೊ ನಾನು ಇವಾಗ ನನ್ನ ಬ್ರೇಕ್ಫಾಸ್ಟ್ ಮುಗಿಸ್ಕೊತೀನಿ ಆ್ಯಂಡ್ ಲಾಗಿನ್ ಮಾಡಿದ್ದೀನಿ. ಸೊ ಮತ್ತೆ ನಾನು ಕಂಟಿನ್ಯೂ ಮಾಡಬೇಕು. ಯಾಕೆ ತೀಟೆ ಮಾಡ್ತಾ ಇರೋದು? ಹೋಗು, ಆಚೆ ಕಡೆ ಕುತ್ಕೊಂಡು ತಿನ್ನೋಗು. ಮಮ್ಮ ಅಡುಗೆ ಮಾಡ್ತಾ ಇದೆ, ಹೋಗು. ಹೌದಾ, ಸರಿ ಆಯಿತು, ಹೋಗಪ್ಪ, ಹೋಗಿ ಮಾಡೋದು. ಭಾನುವಾರ ಅಂದಮೇಲೆ ಎಲ್ಲರ ಮನೇಲೂ ನಾನ್ ವೆಜ್ಜೇ. ಸೊ ನಮ್ಮ ಮನೇಲೂ ಅಷ್ಟೇ ನಾನ್ ವೆಜ್ ಮಾಡ್ತಾಯಿದ್ದೀನಿ. ಸೊ ಏನು ಮಾಡ್ತಿದ್ದೀನಿ ಅಂತಂದರೆ ನಾನಿವತ್ತು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಸೊ ರೆಸಿಪಿ ಎಲ್ಲ ಏನು ಶೂಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಎಲ್ಲರೂ ಚಿಕನ್ ಬಿರಿಯಾನಿ ಚಿಕನ್ ಫ್ರೈ ಎಲ್ಲ ಮಾಡಿರ್ತೀರ. ಬಿರಿಯಾನಿಗೆ ರೆಡಿ ಮಾಡಿದ್ದೀನಿ, ರೈಸ್ ಹಾಕಬೇಕು ಆ್ಯಂಡ್ ಇಲ್ಲಿ ಚಿಕನ್ ಫ್ರೈಗೆ ರೆಡಿ ಮಾಡಿದ್ದೀನಿ. ಸೊ ನಾನು ಡ್ರೈ ಥರ ಮಾಡ್ತೀನಿ, ಒಂದು ಸ್ವಲ್ಪ ಸೆಮಿ ಗ್ರೇವಿ ಥರ. ಸೊ ಇದು ಸ್ವಲ್ಪ ಚಿಕನ್ ಬಾಯ್ಲ್ ಆದಮೇಲೆ ನಾನು ರೈಸ್ ಹಾಕ್ತೀನಿ. ಗೈಸ್ ನಾನು ಸಂಡೇ ಆದರೂ ಕೆಲಸ ಮಾಡ್ತಾ ಇದ್ದೀನಿ. ಆ್ಯಂಡ್ ನೋಡಿ ನಮ್ಮ ಮನೇಲಿ ಎಷ್ಟು ಇದು ಇಯರ್ದು ಚಳಿಗೆ ಹಾಕ್ಕೊಳ್ತಾರಲ್ಲ, ಸೊ ಎಷ್ಟು ತರಿಸ್ಕೊಂಡಿದ್ದಾಳೆ ನೋಡಿ ನನ್ನ ಮಗಳು. ನನಗೆ ಬೇಕು ಅಂತ ಅಂದ್ಬಿಟ್ಟು ಹೋದಾಗೆಲ್ಲ ಯಾವ್ಯಾವ ಕಲರ್ ಬೇಕೋ ಅಷ್ಟು ತೊಗೊಂಬಂದು ಇಟ್ಕೋತಾಳೆ. ಅದ್ರಲ್ಲಿ ನಾನು ಈ ಥರ ಎಲ್ಲ ಯೂಸ್ ಮಾಡ್ತೀನಿ. ಎಸ್ ಇವತ್ತು ಕೂಡ ಲಾಗಿನಲ್ಲಿ ಇದ್ದೀನಿ. ಬೇಜಾರು ಸಂಡೇ ಲಾಗಿನ್ ಮಾಡೋದಕ್ಕೆ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಮ್ಯಾನ್ ಪವರ್ ಕಡಿಮೆ ಇರೋದ್ರಿಂದ ಸ್ಯಾಟರ್ಡೇ ಸಂಡೇನೂ ವರ್ಕ್ ಮಾಡಬೇಕಾಗುತ್ತೆ. ಸೊ ನನಗೆ ವೀಕ್ ಡೇಸಲ್ಲಿ ರಜೆ ಇರುತ್ತೆ. ನೋಡಿ ನನ್ನ ಮಗಳು ನೋಡಿ ಹೆಂಗೆ ಆಡ್ತಾ ಇದ್ದಾಳೆ, ನೋಡಿ ಹೆಂಗೆ ಆಡ್ತಿದ್ದಾಳೆ ನೋಡಿ. ಯಾಕೆ ಹಂಗೆಲ್ಲ ಆಡ್ತಾ ಇರೋದು ಶರತಿ? ನೋಡಿ ಹೋಮ್ವರ್ಕ್ ಮಾಡಬೇಕು, ಎದೋಳು ಹೋಮ್ವರ್ಕ್ ಮಾಡಬೇಕು. ಗುಡ್ಗಲ್ವಾ ಮ್ಯಾಮ್ ಹೊಡಿತಾರಿಲ್ಲ ಅಂದರೆ. TV ಆಮೇಲೆ ನೋಡಬೇಕು, ಹೋಮ್ವರ್ಕ್ ಮಾಡಬೇಕು ಫಸ್ಟ್. ಮೋಸ್ಟ್ ರೆಡಿ ಆಗ್ತಿದೆ ಆ್ಯಂಡ್ ಇಲ್ಲಿ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ನಮ್ಮನೆಯ ಭಾನುವಾರದ ಬಾಡೂಟದ ಸ್ಪೆಷಲ್ ಇದೆ ಇವತ್ತು. ಹಾಫ್ ಬಾಯ್ಲ್ ಆದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ದಮ್ ಕಟ್ತೀನಿ. ಸೊ ಇದ್ರ ಮೇಲೆ ನಾನೀಗ ಒಂದು ಕಲ್ಲು ಇಡ್ತೀನಿ.
ಆ್ಯಂಡ್ ಪ್ಲೇಟ್ ನೀವು ಈ ಥರ ಮುಚ್ಕೋಬೇಕು. ಸೊ ಯಾವುದೇ ಕಡೆ ಹೊಗೆ ಹೋಗಬಾರ್ದು, ಅವಾಗ ನೀಟಾಗಿ ದಮ್ ಕಟ್ಟುತ್ತೆ. ಆ್ಯಂಡ್ ಈ ಥರ ಒಂದು ಕುಟಾಣಿ ಇಡ್ತೀನಿ. ಸೊ ನೀಟಾಗಿ ದಮ್ ಕಟ್ಟುತ್ತೆ. ಆ್ಯಂಡ್ ಆದಷ್ಟು ನಿಮ್ಮ ಗ್ಯಾಸಲ್ಲಿ ಸಿಮ್ಮಲ್ಲಿ ಇಟ್ಬಿಟ್ಟು ಇದು ಮಾಡಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಬನ್ನಿ ಆಗಿದೆಯಾ ನೋಡೋಣ. ಎಸ್ ಗೈಸ್ ಆಗಿದೆ, ಬನ್ನಿ ನೋಡೋಣ. ಇದು ಬಿಸಿ ಇರುತ್ತೆ ಆ್ಯಕ್ಚುಲಿ. ಎಷ್ಟು ನೀಟಾಗಿದೆ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಂ ನೋಡಿರಿ ಆಗಿದೆ. ಸೊ ಈ ಥರ ಒಂದು ಬೆಳ್ಳುಳ್ಳಿ ಹಾಕಿ, ಫುಲ್ ಬೆಳ್ಳುಳ್ಳಿ, ಸೊ ಇನ್ನೂ ಟೇಸ್ಟಾಗಿರುತ್ತೆ. ಆ್ಯಂಡ್ ಇದನ್ನು ಕೂಡ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಸೊ ಆಯಿತು ಬಿರಿಯಾನಿ ಇವಾಗ ಬ್ಯಾಟಿಂಗ್ ಮಾಡ್ತಾ ಇರೋದೆ. ಆ್ಯಂಡ್ ಇಲ್ಲಿ ಬಂದರೆ ಚಿಕನ್ ಫ್ರೈ ರೆಡಿ ಆಗಿದೆ. ಸೊ ಎಸ್, ಬನ್ನಿ ಹೆಂಗಿದೆ ಅಂತ ಬ್ಯಾಟಿಂಗ್ ಮಾಡಿ ಟ್ರೈ ಮಾಡೋಣ. ಚಿನಿ ಹೆಂಗಿದೆ ಊಟ? ಹಾಂ ಸೂಪರಾ? ಸರಿ ಬ್ಯಾಟಿಂಗ್ ಮಾಡು. ಚೀಚಿ ಎಲ್ಲ ಬೇಗ ಬೇಗ ತಿನ್ಕೋಕೆ. ಸೊ ಬಿರಿಯಾನಿ, ಚಿಕನ್ ಫ್ರೈ, ಸಲಾಡ್ ಆ್ಯಂಡ್ ಕೋಕ್. ಆ್ಯಂಡ್ ಇದು ಡಯಟ್ ಕೋಕ್ ಗೈಸ್. ಸೊ ಯಾವಾಗಲೂ ಕುಡಿಯೋದು ಒಳ್ಳೇದಲ್ಲ. ಸೊ ವೀಕ್ಲಿ ಒನ್ಸ್ ಈ ಥರ ಓಕೆ. ಸೊ ಗೈಸ್, ಆ್ಯಂಡ್ ವೀಕೆಂಡ್ ಆಗಿರೋದ್ರಿಂದ ನಾನಿವತ್ತು ಈ ಮಾಸ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಷ್ಟೊಂದು ಜನಕ್ಕೆ ಪಿಂಪಲ್ಸ್ ಎಲ್ಲ ಆಗ್ಬಿಟ್ಟಿರುತ್ತೆ, ಪಾಪ ಪಿಂಪಲ್ ಮಾರ್ಕ್ಸ್ ಹೋಗ್ತಿರಲ್ಲ. ಸೊ ನನಗೂ ನೋಡಿ ಇಲ್ಲೆಲ್ಲ ಪಿಂಪಲ್ಸ್ ಆಗಿಬಿಟ್ಟಿದೆ. ಸೊ ಈ ಥರ ಮಾಸ್ಕ್ ಎಲ್ಲ ಯೂಸ್ ಮಾಡಿ ನಾನು ಪಿಂಪಲ್ ಮಾರ್ಕ್ಸ್ ಎಲ್ಲ ಹೋಗಿಸ್ಕೊಂಡು ಇಷ್ಟು ಕ್ಲೀನಾಗಿ ನನ್ನ ಸ್ಕಿನ್ನನ್ನು ಮೇಂಟೈನ್ ಮಾಡ್ತೀನಿ. ಸೊ ಏನೂ ಇಲ್ಲ, ಇದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂತ ಅಂದರೆ ಬೇಸನ್ ಅಂದರೆ ಕಡಲೆ ಹಿಟ್ಟು, ರೋಸ್ ವಾಟರು, ಮತ್ತು ನೀವು ಬೇವಿನ ಎಲೆ ಇದ್ದರೆ ಬೇವಿನ ಎಲೆನ ಚೆನ್ನಾಗಿ ಹಿಂಗೆ ಕ್ರಷ್ ಮಾಡಿಬಿಟ್ಟು ಅದ್ರ ರಸ ಹಾಕೊಳ್ಳಿ. ಸೊ ನಿಮ್ಮ ಹತ್ರ ಅಕಸ್ಮಾತ್ ಏನಾದ್ರು ಬೇವಿನ ಎಲೆ ಇಲ್ಲ ಅಂತಂದರೆ ನೋಡಿ ಈ ಥರ ನಿಮಗೆ ನೀಮ್ ಪೌಡರ್ ಸಿಗುತ್ತೆ. ಸೊ ಬ್ಯಾಂಗಲ್ ಸ್ಟೋರಲ್ಲಾಗಲಿ ಇಲ್ಲ ಅಂತ ಅಂದರೆ ಆನ್ಲೈನ್ಸಲ್ಲಾಗಲಿ ನಿಮಗೆ ಸಿಗುತ್ತೆ. ಸೊ ಆರಾಮಾಗಿ ಅದನ್ನು ಹಾಕೊಂಡು ಯೂಸ್ ಮಾಡ್ಬೋದು. ಸೊ ಇದನ್ನು ಹಾಕೊಂಡು ಒಂದು 10 to 15 ಮಿನಿಟ್ಸ್ ನೀವು ಬಿಟ್ಟು ನಿಮ್ಮ ಫೇಸ್ ವಾಶ್ ಮಾಡಿಕೊಂಡ್ರೆ ನಿಮಗೆ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಸೊ ಈ ಥರ ಒಂದು ಇದನ್ನು ನೀವು ಮಂತ್ಲಿಗೆ ಟ್ವೈಸ್ ಆರ್ ಥ್ರೈಸ್ ಮಾಡಿ. ಯಾರಿಗೆಲ್ಲ ಪಾಪ ಟೀನೇಜ್ ಅವ್ರಿಗೆ ಪಿಂಪಲ್ಸ್ ಇರುತ್ತೆ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ ಹಾಕಿದ್ದೀನಿ. ಸೊ ಹಾಗಾಗಿ ಆ್ಯಂಡ್ ನಿಮ್ಮ ನೆಕ್ ಮೇಲೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಾನು ಈ ಥರ ಎಲ್ಲ ರೆಮಿಡೀಸ್ ಟ್ರೈ ಮಾಡ್ತಾ ಇರ್ತೀನಿ. ನನ್ನ ವೀಕೆಂಡ್ಸಲ್ಲಿದ್ದಾಗ ಈ ಥರ ಎಲ್ಲ ನ್ಯಾಚುರಲ್ ರೆಮಿಡೀಸ್ನ ನಾನು ಟ್ರೈ ಮಾಡ್ತಾನೆ ಇರ್ತೀನಿ. ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ನಾನು ಪಾರ್ಲರ್ಗೆ ಹೋಗೋದಂತೂ ತುಂಬಾ ಕಡಿಮೆ, ಹೋದರೂ ಐಬ್ರೋಸ್ಗೆ ಹೋಗ್ತೀನಿ. ಇವಾಗಂತೂ ಆಲ್ಮೋಸ್ಟ್ ಐಬ್ರೋಸ್ಗೆ ಹೋಗಿ ಎಷ್ಟೊಂದು ವರ್ಷಗಳೇ ಆಯಿತು ಅಂತ, ಆಲ್ಮೋಸ್ಟ್ ಒಂದು ವರ್ಷದ ಮೇಲೆ ಆಯಿತು ನಾನು ಐಬ್ರೋಸ್ ಮಾಡಿಸಿ. ಸೊ ಹಾಗೆ ಬಿಟ್ಬಿಟ್ಟಿದ್ದೀನಿ. ಬಟ್ ಈ ಥರ ಎಲ್ಲ ಮಾಸ್ಕ್ ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಈ ಒಂದು. ಆ್ಯಂಡ್ ಎಸ್ ಗೈಸ್ ನೋಡಿ, ಸೊ ನಾನು ನೀಟಾಗಿ ನನ್ನ ಫೇಸ್ನೆಲ್ಲ ವಾಶ್ ಮಾಡಿಕೊಂಡು ಬಂದೆ. ಆ್ಯಂಡ್ ಎಷ್ಟು ಚೆನ್ನಾಗಿದೆ ಸ್ಕಿನ್, ಆ್ಯಂಡ್ ಎಷ್ಟು ಕ್ಲೀನ್ ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಕಿನ್ನು. ಆ್ಯಂಡ್ ನಿಮ್ಮ ಪಿಂಪಲ್ ಮಾರ್ಕ್ಸ್ ಕೂಡ ಹಚ್ತಾ ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ನೋಡಿ ಇಲ್ಲೆಲ್ಲ ಶೈನಿಂಗು. ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಗೈಸ್. ಸೊ ನೀವು ಕೂಡ ಈ ಟಿಪ್ಸನ್ನು ಟ್ರೈ ಮಾಡಿ. ಆ್ಯಂಡ್ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ನಮಸ್ಕಾರ.